ಆ್ಯಕ್ಷನ್ ನಡೆದಿದೆ ಅಂತ ನಾವು ನ್ಯೂಸ್ ನೋಡಿದ್ರೆ ರಿಯಾಲಿಟಿ ಆಗಿರೋದ್ರಿಂದ ಮೂವಿ ಬಂದಿದ್ದು ಒಂಥರ ನಮಗೆ ಐ ಓಪನಿಂಗ್ ಥರ ಇದೆ. ಸೊ ತುಂಬ ಚೆನ್ನಾಗಿದೆ, ಅಬ್ಸಲ್ಯೂಟ್ಲಿ ಎಲ್ಲರೂ ನೋಡಬೇಕು. ಆ್ಯಂಡ್ ಎಸ್ಪೆಷಲಿ ಕನ್ನಡ ಸಿನಿಮಾನ ಬೆಳೆಸಬೇಕು. ಆ್ಯಕ್ಚುಲಿ ನಾವು ರಿಯಾಲಿಟಿಯಲ್ಲೇ 90% ನೋಡಿದ್ದೀವಿ, ಬಟ್ ಅದು ಆನ್ ಸ್ಕ್ರೀನಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಈಗ ಒಬ್ಬೊಬ್ರಿಗೆ ಒಂದೊಂಥರ ಮಿಸ್ಕನ್ಸೆಪ್ಷನ್ ಇರುತ್ತೆ. ಈಗ ಆ್ಯಕ್ಟರ್ ಅಂದ ತಕ್ಷಣ ಅವ್ರೇನೋ ಒಂದು ತಪ್ಪು ಮಾಡಿದ್ರು ಅಂತಲೇ ಅನಿಸುತ್ತೆ, ಬಟ್ ಇದು ನೋಡಿದಾಗ ನಮ್ಮ ಜನಕ್ಕೆ ರಿಯಾಲಿಟಿ ಗೊತ್ತಾಗುತ್ತೆ, ಹೆಂಗಿಂದ ಯಾರನ್ನ ಯಾವ ಮಟ್ಟವರೆಗೂ ಸಿಗಾಕ್ಸ್ಬೋದಂತ. ಸೊ ಡೆಫಿನೆಟ್ಲಿ ಈ ಮೂವಿಯಿಂದ ತುಂಬ ಜನಕ್ಕೆ ಒಳ್ಳೆ ಪರ್ಸ್ಪೆಕ್ಟಿವ್ ಬರುತ್ತೆ. ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಸ್ಟ್ರಗಲ್ ಎಲ್ಲ ನೋಡ್ಬೇಕಂದ್ರೆ ಇಷ್ಟೊಂದು ಈಸಿ ಅಲ್ಲ, ಇಷ್ಟೊಂದು ಕಾಂಟ್ರವರ್ಸಿ ಬಂದಿರೋ ಲೈಕ್ ಇಷ್ಟ ಕಾಂಟ್ರವರ್ಸಿ ಇರೋ ಮಧ್ಯೆ ಇಂಥ ಮೂವಿ ಬರೋದು ತುಂಬ ಕಷ್ಟ. ಅದರಲ್ಲೂ ಯಂಗ್ ಟ್ಯಾಲೆಂಟ್ಸ್ ಆಗಿರೋರಿಗೆ ನಾವು ಡೆಫಿನೆಟ್ಲಿ ಪ್ರೇರೇಪಿಸಬೇಕು. ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ನಾವಂತೂ ನಮ್ಮ ಫ್ರೆಂಡ್ಸ್ ಜೊತೆ ಬಂದು ನೋಡ್ತೀವಿ. ಸೊ ಅದೇ ಥರ ಕನ್ನಡ ಜನತೆಗೂ ನಾವು ನೋಡೋಕ್ಕೋಸ್ಕರ ಇಚ್ಛೆಪಡ್ತೀವಿ. ಥ್ಯಾಂಕ್ ಯು. ಇವಾಗ ನಿಮ್ಗೆಲ್ಲರಿಗೂ ಗೊತ್ತು, ಮೋನಿಕಾ ಬನ್ನಿ ಇಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತು ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ನಾವು ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅಂತ. ಆಲ್ಮೋಸ್ಟ್ ಒಂದು 5 ತಿಂಗಳು ನಾನು, ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಮಂಜುನಾಥ್ ಇಲ್ಲಿ ಸ್ಟ್ರಗಲ್ಲು. ಆನೆಸ್ಟಾಗಿ ನಾವು ಇದಕ್ಕೆ ಬೆವರು ಸುರಿಸಿಲ್ಲ, ರಕ್ತ ಸುರಿಸಿದ್ದೀವಿ. ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವೋ ನನಗೆ, ನಾನು ಅದನ್ನು ಮತ್ತೆ ಡಿಸ್ಕಸ್ ಮಾಡಲ್ಲ, ಸ್ಕ್ರೀನ್ ಮೇಲೆ ಎಲ್ಲ ಕಾಣಿಸುತ್ತೆ. ನಾವು ಮಾಡಿರೋದು 80% ನೈಟೇ ಮಾಡಿರೋದು ನಾವೆಲ್ಲ ಶೂಟು. ಅಂದರೆ ನಾವು ಒಂದು 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ 8-9 ಗಂಟೆವರೆಗೂ ನಾವು ಶೂಟ್ ಮಾಡ್ತಾಯಿದ್ವಿ. 5-6 ತಿಂಗಳು ನಮಗೆ ಕೋರ್ಟಲ್ಲಿ ನಾವು ಕಷ್ಟಪಟ್ಟರು ಶಾರ್ಟ್ ಪಟ್ಟಿಲ್ಲ. ದೇವರು ಅಮ್ಮ ನಮಗೆ ಕಾಪಾಡಿ ಇಲ್ಲಿ ಅವ್ರು ಕರ್ಕೊಂಬಂದು ಸಿನಿಮಾ ಮಾಡಿದವರು. ನನಗೆ ಗೊತ್ತಿ ಸ್ಟ್ರಗಲ್ ಏನು ಅಂತ. ಥ್ಯಾಂಕ್ ಯು. ಇವತ್ತು ಏನಾದರೂ ಈ ಸಿನಿಮಾ ರಿಲೀಸ್ ಆಗಬೇಕು ಅಂದರೆ ಕಾರಣ ಮೇನ್ ಇಬ್ಬರೇನೇನೆ. ಒಂದು ನಮ್ಮ ಜುಡಿಷಿಯರಿ, ಮತ್ತೊಂದು ನೀವು ಮೀಡಿಯಾ. ನೀವಿಲ್ಲ ಅಂದಿದ್ರೆ ನನಗೆ ಬಂದಿರೋ ಟಾರ್ಚರು ಮತ್ತು ಥ್ರೆಟ್ನಿಂಗ್ಸ್ಗಳು ಹೇಳ್ಬಿಟ್ರೆ ಬೇಡ. ದಯವಿಟ್ಟು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಅಷ್ಟು ಸುಲಭ ಅಲ್ಲ ಥಿಯೇಟ್ರಲ್ಲಿ ರನ್ ಮಾಡೋಕ್ಕೆ. ಕಾಣದ ಕೈಗಳು ಆಲೆ ಪೈಪೋಟಿ ಮಾಡ್ತಾ ಇದೆ. ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಅಂತ ಪ್ರತಿಯೊಬ್ಬರು ಕೂಡ ಕನ್ನಡ ನಮ್ಮ ಸಿನಿಮಾ ಕೊಡಬಾರ್ದು ಅಂತ ಹೇಳಿ ಚಾಲೆಂಜ್ ಮಾಡಿ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಆಗ್ತಾ ಇದ್ದಾರೆ. ಥಿಯೇಟ್ರುಗಳಲ್ಲೆಲ್ಲ ತುಂಬ ಕೊಡ್ತಾ ಇದ್ದಾರೆ, ಕಿರ್ಕುಳು ಮಾಡ್ತಾ ಇದ್ದಾರೆ. ಹಂಗಾದ್ರೂ ಕೂಡ ಇವತ್ತು ನಮ್ಮ ಸುರೇಶ್ ಬಾಪ್ನಾ ಸರ್ ನಮ್ಮ ಜೊತೆ ನಿಂತಿದ್ದಾರೆ. ದಯವಿಟ್ಟು ಥ್ಯಾಂಕ್ಸ್ ಸರ್, ದಯವಿಟ್ಟು ಗೆಲ್ಸಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.